ಇದು ಆಕಾಶವಾಣಿಯ ರಾಯಚೂರು ಎಫ್ ಕೇಂದ್ರ. ಎಫ್ ಕಂಪನಾಂಗ 102.1 ಮೆಗಾಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:51. ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ. ಪ್ರಸ್ತುತ ಸನ್ನಿವೇಶದಲ್ಲಿ ಮುಂಗಾರು ಹಂಗಾಮಿನ ಬೆಳೆಗಳಾದ ಹತ್ತಿ, ತೊಗರಿ ಮತ್ತು ಮೆಣಸಿನಕಾಯಿ ಬೆಳೆಗಳಲ್ಲಿ ರೋಗಗಳ ನಿರ್ವಹಣೆ ಈ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ DS ಅಶ್ವಥ್ ನಾರಾಯಣ್ ಅವರಿಂದ ಮಾಹಿತಿಯನ್ನು ಕೇಳಲಿದ್ದೀರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಕೊನೆಯಲ್ಲಿ ಪೇಟೆ ದಾಣೆಯನ್ನು ಆಲಿಸಲಿದ್ದೀರಿ. ಬನ್ನಿ ರೈತ ಬಾಂಧವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆಯನ್ನ ಕೇಳಿ ಬರೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಕೇಳೋಣ. ಪ್ರಸ್ತುತ ಸನ್ನಿವೇಶದಲ್ಲಿ ಮುಂಗಾರು ಹಂಗಾಮಿನ ಬೆಳೆಗಳಾದ ಹತ್ತಿ, ತೊಗರಿ ಮತ್ತು ಮೆಣಸಿನಕಾಯಿ ಬೆಳೆಗಳಲ್ಲಿ ರೋಗಗಳ ನಿರ್ವಹಣೆ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ DS ಅಶ್ವಥ್ ನಾರಾಯಣ್ ಅವರಿಂದ ಮಾಹಿತಿಯನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಕಳೆದ ವಾರ ನೋಡಿದಾಗ ನಾವು ಸಾಕಷ್ಟು ಎಡೆಬಿಡದೆ ನಿರಂತರವಾಗಿ ಮಳೆ ಸುರಿಯಿತು. ಇದು ಎಲ್ಲ ಬೆಳೆಗಳ ಮೇಲೆ ಪ್ರಭಾವವನ್ನು ಬೀರಿತು. ಅಲ್ಲಲ್ಲಿ ರೋಗಗಳು ಕಾಣಿಸ್ಕೊಳ್ತಾ ಇದ್ದಾವೆ, ಕೀಟಗಳ ಬಾಧೆ ಅಲ್ಲಲ್ಲಿ ಕಂಡು ಬರ್ತಾ ಇದೆ ಎಂಬಂಥ ಒಂದು ಮಾಹಿತಿಯನ್ನು ನಮ್ಮ ವಿಶ್ವವಿದ್ಯಾಲಯದ ಕೀಟ ವಿಜ್ಞಾನಿಗಳು, ಸಸ್ಯ ರೋಗ ತಜ್ಞರು, ಜೊತೆಗೆ ಬೇಸಾಯ ಶಾಸ್ತ್ರದ ತಜ್ಞರು, KVK ವಿಜ್ಞಾನಿಗಳು ಅಲ್ಲಿ ನೋಡಿ ವರದಿಯನ್ನು ಮಾಡಿಕೊಂಡಿರ್ತಾರೆ. ಈ ನಿಟ್ಟಿನಲ್ಲಿ ಮುಂಗಾರು ಹಂಗಾಮಿಗೆ ನಮ್ಮ ರೈತ ಬಾಂಧವರು ಈ ಒಂದು ತೊಗರಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಮೆಣಸಿನಕಾಯಿ ಬೆಳೆಗಳನ್ನು ಹಾಕ್ಕೊಂಡಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ರೈತ ಬಾಂಧವರಿಗೆ ಈ ಕೀಟ ರೋಗಗಳ ಬಗ್ಗೆ ಸಾಮಾನ್ಯ ಮಾಹಿತಿ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಈ ಮುಖ್ಯವಾಗಿ ತೊಗರಿ, ಹತ್ತಿ ಮತ್ತು ಮೆಣಸಿನಕಾಯಿ ಬೆಳೆಯಲ್ಲಿ ಬರುವಂತಹ ಪ್ರಮುಖ ರೋಗಗಳು ಯಾವಿದ್ದಾವೆ, ಅವುಗಳ ಲಕ್ಷಣ ಹೇಗಿರ್ತದೆ, ಅದನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ಕೋಬೇಕು ಎಂಬಂಥ ಒಂದು ವಿಚಾರವನ್ನು ಮಾಡ್ಕೊಂಡು ಹೋಗಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ಮಹಾವಿದ್ಯಾಲಯದ ಸಸ್ಯ ರೋಗ ತಜ್ಞರಾದಂತಹ ಡಾಕ್ಟರ್ DS ಅಶ್ವಥ್ ನಾರಾಯಣ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ DS ಅಶ್ವಥ್ ನಾರಾಯಣ ಅಂತ ಹೇಳ್ಬಿಟ್ಟು ಸಸ್ಯ ರೋಗಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕೃಷಿ ಮಹಾವಿದ್ಯಾಲಯ ರಾಯಚೂರಿನಲ್ಲಿ. ಸೊ ಈಗ ರೈತರಿಗೆ ಕೆಲವೊಂದು ಮಾಹಿತಿಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ.
ಈ ಪ್ರಸ್ತುತ ಸಂದರ್ಭದಲ್ಲಿ ಈ ರಾಯಚೂರಿನ ಸುತ್ತಮುತ್ತಲು ಭಾಗದಲ್ಲಿ ಸಾಮಾನ್ಯವಾಗಿ ನಾವು ಹತ್ತಿ, ಮೆಣಸಿನಕಾಯಿ ಮತ್ತು ತೊಗರಿ ಬೆಳೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗೆಯೇ ಇತ್ತೀಚಿನ ಒಂದು 10 ರಿಂದ 15 ದಿವಸಗಳ ಇಂದ ಸಾಮಾನ್ಯವಾಗಿ ಹವಾಮಾನದಲ್ಲಿ ಅಂತಂದರೆ ಈ ಮಳೆ ನಿರಂತರವಾಗಿ ಬರ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ರೈತರು ತಮ್ಮ ಹೊಲಗಳಲ್ಲಿ, ಬೆಳೆಗಳಲ್ಲಿ ಮೆಣಸಿನಕಾಯಿ ಆಗಿರ್ಬೋದು, ತೊಗರಿ ಆಗಿರ್ಬೋದು ಮತ್ತು ಹತ್ತಿ ಆಗಿರ್ಬೋದು, ಅದರಲ್ಲಿ ಸಮಸ್ಯೆಗಳನ್ನು ನೋಡ್ತಾ ಇದ್ದಾರೆ. ಈಗ ಮೊದಲನೇದಾಗಿ ನಾವು ಹತ್ತಿ ಬೆಳೆಗೆ ಬಂದಾಗ, ಹತ್ತಿ ಬೆಳೆಯು ಸುಮಾರು ಒಂದು 40 ರಿಂದ 50 ದಿವಸಗಳ ಬೆಳೆ ಇದೆ. ಹಾಗೆಯೇ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ನಾವು ವಿಲ್ಟ್ ಅಂತೇಳಿ ಕರಿತೀವಿ, ನೆಟೆ ಅಂತೇಳಿ ಕರಿತೀವಿ. ಇದು ರೋಗದಿಂದ ಅಂದರೆ ರೋಗಾಣುಗಳಿಂದ ಬರ್ತಕ್ಕಂಥ ನೆಟೆ ಅಲ್ಲ. ಯಾಕೆ ಅಂತಂದರೆ ಈ ನಿರಂತರವಾಗಿ ಮಳೆ ಬೀಳ್ತಾ ಇರೋದ್ರಿಂದ ಏನಾಗ್ತದೆ ಅಂತಂದರೆ ನೀರು ಬಸಿದು ಹೋಗೋದಿಲ್ಲ, ನೀರು ನಿಂತಿರ್ತದೆ. ಸೊ ಹಾಗಾಗಿ ಬೇರಿಗೆ ಉಸಿರಾಡೋದಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ನಾವು ಹೆಂಗೆ ಉಸಿರಾಡ್ತೀವೋ ಬೇರುಗಳು ಸಹ ಉಸಿರಾಡ್ತಾ ಇರ್ತವೆ. ಸೊ ಆವಾಗ ಯಾವಾಗ ಉಸಿರಾಡೋಕ್ಕೆ ಆಗೋದಿಲ್ಲೋ ಆ ಒಂದು ಸಂದರ್ಭದಲ್ಲಿ ಗಿಡ ಈ ನೀರನ್ನು ಹೀರ್ಕೊಳ್ಳೋಕ್ಕಾಗೋದಿಲ್ಲ, ಬೇರುಗಳಿಗೆ ಶಕ್ತಿ ಇರೋದಿಲ್ಲ. ಹಾಗಾಗಿ ಏನಾಗ್ತದೆ, ಗಿಡದ ಮೇಲಿನ ಭಾಗಗಳು ಸ್ವಲ್ಪ ಏನಂತೀವಿ ಬಾಡ್ದಂಗೆ ಕಾಣ್ತದೆ ಮತ್ತು ಕೊನೆಗೆ ನೆಟೆ ಆಗಿ ಗಿಡ ಸಾಯ್ತಕ್ಕಂಥ ಸಂದರ್ಭನೂ ನಾವು ನೋಡ್ತೀವಿ. ಸೊ ಅದರಲ್ಲಿ ಮುಖ್ಯವಾಗಿ ಸಸ್ಯ ಹಂತದಲ್ಲಿ ಈ ಒಂದು ನೆಟೆ ಬಂತು ಅಂತಂದರೆ ಗಿಡಗಳು ಸಾಯುವಂಥ ಸಂದರ್ಭ ಹೆಚ್ಚಿಗಿರ್ತದೆ. ಸೊ ಇದಕ್ಕೆ ಹೋಲಿಕೆ ಮಾಡಿದಾಗ ಹೂವು ಮತ್ತು ಕಾಯಿ ಹಂತದಲ್ಲಿ ಇರ್ತಕ್ಕಂಥವು ಸ್ವಲ್ಪ ತಡ್ಕೊಳ್ತಕ್ಕಂಥ ಶಕ್ತಿ ಇರ್ತದೆ. ಸೊ ಇದಕ್ಕೆ ನಾವು ಏನು ಪರಿಹಾರ ಕಂಡುಕೊಡ್ಬೇಕು ಅಂತಂತಂದರೆ, ಈ ರೈತರಿಗೆ ಸಾಮಾನ್ಯವಾಗಿ ಗೊತ್ತಿರ್ತದೆ ಮಳೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೊಲದಲ್ಲಿ ಎಲ್ಲೆಲ್ಲಿ ನೀರು ನಿಂತಿರ್ತದೆ ಆ ಒಂದು ನೀರನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಹೊರಗೆ ಹಾಕೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಸಾಮಾನ್ಯವಾಗಿ ಈ ಬಸಿಗಾಲುವೆಗಳನ್ನು ಮಾಡಿ ಅದನ್ನು ಹೆಚ್ಚಿಗೆ ಆಗಿರ್ತಕ್ಕಂಥ ನೀರನ್ನ ಹೊರಗೆ ಹಾಕಿದಾಗ ಏನಾಗುತ್ತೆ, ಸೊ ನೀರಿನ ಅಂಶ ಕಡಿಮೆ ಆಗ್ತದೆ ಮಣ್ಣಲ್ಲಿ. ಆವಾಗ ಸ್ವಲ್ಪ ಮಟ್ಟಿಗೆ ಗಾಳಿ ಅಂಶ ಸೇರೋದ್ರಿಂದ ಏನಾಗುತ್ತೆ, ಬೇರು ಉಸಿರಾಡಲಿಕ್ಕೆ ಮತ್ತು ನೆಟೆ ಹೋಗೋದನ್ನು ನಾವು ಕಡಿಮೆ ಮಾಡ್ಬೋದು. ಇದು ಒಂದು ಏನಂತಂದರೆ ಮಳೆ ನಿಂತಹ ಸಂದರ್ಭದಲ್ಲಿ ಮತ್ತು ಹದ ಕಂಡಾಗ ಅದನ್ನ ಎಡೆಕುಂಟೆ ಹೊಡೆಯೋದ್ರಿಂದ ಏನಾಗುತ್ತೆ, ಗಾಳಿ ಆಡ್ತದೆ ಮಣ್ಣಿಗೆ. ಆ ಒಂದು ಸಂದರ್ಭದಲ್ಲೂ ಸಹ ಗಿಡ ನೀರು ಮತ್ತು ಪೋಷಕಾಂಶಗಳನ್ನ ಹೀರ್ಕೊಳ್ತಕ್ಕಂಥ ಶಕ್ತಿ ಬರ್ತದೆ. ಹಾಗಾಗಿ ನೆಟೆ ಹೋಗೋದನ್ನು ನಾವು ತಪ್ಪಿಸ್ಬೋದು. ಮತ್ತು ಇನ್ನೊಂದು ಏನು ಮಾಡ್ಬೋದು, ಒಂದು ವೇಳೆ ಮಳೆ ಬರ್ತಾನೆ ಇದೆ ಅದು ಏನು ಮಾಡ್ಬೋದು ಅಂತಂತಂದರೆ, ಒಂದು ಗಿಡದ ಮೇಲ್ಗಡೆ ಎಲೆಗಳಿಗೆ ನಾವೇನು ಮಾಡಬೇಕು, ಯೂರಿಯಾ ಅಂತಕ್ಕಂಥದ್ದು ನಾವೇನು ಭೂಮಿಗೆ ಹಾಕ್ತೀವಲ್ಲ, ಯೂರಿಯಾ ಒಂದು ರಸಗೊಬ್ಬರ, ಅದನ್ನು ಸುಮಾರು 1 ರಿಂದ ಇಲ್ಲ ಅಂತಂದ್ರೆ 2 ಗ್ರಾಮ್ನಷ್ಟು ಪ್ರತಿ ಲೀಟರ್ ನೀರಿಗೆ, ಅದ್ರ ಜೊತೆಗೆ ಒಂದು ಕಾರ್ಬನ್ ಡೈಸಿಮ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕ 1 ಗ್ರಾಮ್ ಕಾರ್ಬನ್ ಡೈಸಿಮು ಮತ್ತು 2 ಗ್ರಾಮ್ ಯೂರಿಯಾವನ್ನು ಮಿಶ್ರಣ ಮಾಡಿಕೊಂಡು ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ, ಎಲೆಗಳಿಗೆ ಒಂದು ಚೇತನ ಸಿಗ್ತದೆ, ಅಂದರೆ ಚೇತರಿಸ್ಕೋತವೆ ಮತ್ತು ಪೋಷಕಾಂಶಗಳು ಸಿಗ್ತವೆ, ಬಾಡೋದನ್ನು ನಾವು ಕಡಿಮೆ ಮಾಡ್ಕೋಬೋದು. ಸೊ ಹಾಗೇನೆ ಹದ ಬಂದಾಗ ಎಡೆಕುಂಟೆ ಹೊಡೆದು ಮಣ್ಣನ್ನು ಸ್ವಲ್ಪ ಸಡಿಲ ಮಾಡೋದ್ರಿಂದ ಏನಾಗುತ್ತೆ, ಗಾಳಿ ಆಡೋದ್ರಿಂದ ಬೇರುಗಳು ಒಳ್ಳೆ ನೀರು ಮತ್ತು ಪೋಷಕಾಂಶಗಳನ್ನ ಹೀರ್ಕೊಂಡು ಚೇತರಿಸ್ಕೊಂಡು ನೆಟೆ ಆಗೋದನ್ನು ತಪ್ಪಿಸ್ಬೋದು. ಈ ಒಂದು ಕ್ರಮನ ರೈತರು ಅನುಸರಿಸಬೇಕಾಗ್ತದೆ. ಅಲ್ಲದೇ ಹತ್ತಿ ಬೆಳೆಯಲ್ಲಿ ಈ ತೇವಾಂಶ ಮತ್ತು ಹೆಚ್ಚು ಆರ್ದ್ರತೆ ಇರೋದ್ರಿಂದ, ಯಾಕಂದರೆ ಮಳೆ ಬರ್ತಾ ಇದೆ ನಿರಂತರವಾಗಿ, ಸೊ ಹಾಗಾಗಿ ಅಲ್ಲಲ್ಲಿ ಎಲ್ಲಿ 40-50 ದಿವಸದ ಬೆಳೆ ಇದೆ ಮತ್ತು ಕೆಲವೊಂದು ಸಲ 60 ದಿವಸದ ಬೆಳೆ ಇದೆ, ಕಾಯಿ ಬರುವಂಥ ಸಂದರ್ಭ ಇದೆ. ಈ ಕೆಳಗಡೆ ಇರ್ತಕ್ಕಂಥ ಎಲೆಗಳಲ್ಲಿ ಚುಕ್ಕೆ ಕಂಡು ಬರ್ತಕ್ಕಂಥದ್ದು, ಶಿಲೀಂಧ್ರದಿಂದ ಕಾರಣವಾಗಿರ್ತಕ್ಕಂಥ ಒಂದು ಚುಕ್ಕೆಗಳು ಕಂಡು ಬರ್ತವೆ. ಆ ಒಂದು ಚುಕ್ಕೆಗಳು ಸಹ ಕಪ್ಪಗೆ ಮತ್ತು ದುಂಡಾಕೃತಿ ಆಗಿರ್ತವೆ. ಕೆಲವೊಂದು ಸಲ ರೋಗ ಹೆಚ್ಚಿಗಾದಾಗ ಎಲೆಗಳು ಒಣಗಿಬಿಟ್ಟು ಉದುರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಲ್ಲದೇ ಎಲೆಗಳಲ್ಲದೇ ಕಾಂಡದ ಮೇಲೂ ಸಹ ಎಲ್ಲೆಲ್ಲಿ ನೀರು ಯಥೇಚ್ಛವಾಗಿ ನಿಂತಿರ್ತದೆ ಅಂಥ ಒಂದು ಪ್ರದೇಶದಲ್ಲಿ ಈ ಶಿಲೀಂಧ್ರದ ಸೋಂಕು ಕಾಂಡದ ಮೇಲೂ ಸಹ ಬರೋದನ್ನು ನಾವು ಕಾಣ್ತೀವಿ. ಹಾಗೆ ಕಾಂಡ ಒಣಗಿಬಿಟ್ಟು ಗಿಡ ಸತ್ತಿರ್ತದೆ. ಕೆಲವೊಂದು ಸಲ ಇದೇನು ನೆಟೆ ಬಂದಿದೆಯೇನೋ ಅಂತೇಳಿ ನಾವು ಗೋಚರ ಆಗ್ತದೆ, ಆದರೆ ಅದು ನೆಟೆ ಹೋಗಿರೋದಲ್ಲ, ಈ ಶಿಲೀಂಧ್ರದಿಂದ ಬಂದಿರತಕ್ಕಂಥ ಚುಕ್ಕೆ ರೋಗದಿಂದ ಆ ರೀತಿ ಆಗಿರ್ತದೆ. ಅದಕ್ಕೆ ನಾವೇನು ಮಾಡ್ಬೋದಪ್ಪ ಅಂತಂದರೆ, ರೈತರು ಹೊಲಕ್ಕೆ ಹೋದಾಗ ಈ ಗಮನಿಸ್ತಾ ಇರಬೇಕು, ಕೆಳಗಡೆ ಇರ್ತಕ್ಕಂಥ ಎಲೆಗಳಲ್ಲಿ ಕಂದು ಚುಕ್ಕೆಗಳು, ಅಂದರೆ ಕಪ್ಪು ಬಣ್ಣದಿಂದ ಕಂದು ಅಥವಾ ಕಪ್ಪು ಬಣ್ಣದಿಂದ ಕೂಡಿರ್ತಕ್ಕಂಥ ವೃತ್ತಾಕಾರದ ಚುಕ್ಕೆಗಳು ಕಂಡು ಬಂದಾಗ ಎಲೆಗಳು ಕೆಲವೊಂದು ಸಲ ಹಳದಿ ಆಗಿರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಈ ಮ್ಯಾಂಕೋಸೆಬ್ ಅಂತಕ್ಕಂಥ ಶಿಲೀಂಧ್ರನಾಶಕ ಅದನ್ನು ಪ್ರತಿ ಲೀಟರ್ ನೀರಿಗೆ 2.5 ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೋದು. ಇದು ಇಲ್ಲ ಅಂತಂದರೆ
ಇನ್ನೊಂದು ಎಕ್ಸಾಕೊನಜೋಲ್ ಅಂತಕ್ಕಂಥ ಶಿಲೀಂಧ್ರನಾಶಕ ಇದೆ. ಅದನ್ನು ಸಹ 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡ್ಕೋಬೋದು. ರೋಗದ ತೀವ್ರತೆ ಹೆಚ್ಚಿಗೆ ಆಯಿತು ಅಂತ ಕಾಂಡದ ಮೇಲೆಲ್ಲ ಬಂದಿದೆ ರೋಗದ ಅಂಶ ಅಂತಂತಂದಾಗ ನಾವು ಡೈಫೆನ್ಕೊನಜೋಲ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕ ಇದೆ. ಅದು ಪ್ರತಿ ಲೀಟರ್ ನೀರಿಗೆ 1 ಮಿಲಿ ಹಾಕಿ ಸಿಂಪಡಣೆ ಮಾಡಿ ಚೆನ್ನಾಗಿ ತೋಯಂಗೆ ಸಿಂಪಡಣೆ ಮಾಡಿಕೊಂಡ್ರೆ ಈ ಒಂದು ಎಲೆ ಚುಕ್ಕೆ ರೋಗನ ಹತೋಟಿ ಮಾಡ್ಕೋಬೋದು. ಹಾಗೆಯೇ ಈ ವೈರಸ್ಸಿಂದ ಬರ್ತಕ್ಕಂಥ ಒಂದು ನಂಜಾಣು ರೋಗ ಇದೆ. ಸಾಮಾನ್ಯವಾಗಿ ರೈತರು ಗಮನಿಸಿರ್ತಾರೆ, ಹಿಂದಿನ ವರ್ಷ ಅದರ ಹಿಂದಿನ ವರ್ಷ ಎಲೆಗಳು ಮೇಲ್ಗಡೆ ಕುಡಿ ಎಲೆಗಳೇನಿರ್ತವೆ ಹಳದೆ ಆಗ್ತವೆ, ಕೆಲವೊಂದು ಸಲ ಅರ್ಧ ಭಾಗದ ಎಲೆಗಳು ತಾಮ್ರದ ಆಕಾರ ಬಂದು ಚಿಗುರಿರ್ತಕ್ಕಂಥ ಎಲೆಗಳು ಅದು ಒಣಗ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಅಲ್ಲದೇ ಆ ಒಂದು ರೆಂಬೆನಲ್ಲಿರ್ತಕ್ಕಂಥ ಒಂದು ಹೂವುಗಳ ಹಂತದಲ್ಲಿರ್ತಕ್ಕಂಥ ಉದುರು ಬಿಡ್ತವೆ. ಸೊ ಹಾಗಾಗಿ ಬೆಳವಣಿಗೆ ಕುಂಠಿತ ಆಗುತ್ತೆ. ಈ ಒಂದು ನಂಜಾಣು ರೋಗ ಥ್ರಿಪ್ಸ್ ನುಸಿಯಿಂದ ಹರಡ್ತಕ್ಕಂಥದ್ದು. ಈ ಥ್ರಿಪ್ಸ್ ನುಸಿನ ಹತೋಟಿ ಮಾಡಬೇಕು ಅಂತಂತಂದರೆ ಮಾರ್ಕೆಟಿನಲ್ಲಿ ದೊರೀತಕ್ಕಂಥ ಕೀಟನಾಶಕಗಳು ಅಂದರೆ ಫಿಪ್ರೋನಿಲ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ. ಅದು ಪ್ರತಿ ಲೀಟರ್ದಲ್ಲಿರ್ತಕ್ಕಂಥ ಉದುರು ಬಿಡ್ತವೆ. ಸೊ ಹಾಗಾಗಿ ಬೆಳವಣಿಗೆ ಕುಂಠಿತ ಆಗುತ್ತೆ. ಈ ಒಂದು ನಂಜಾಣು ರೋಗ ಥ್ರಿಪ್ಸ್ ನುಸಿಯಿಂದ ಹರಡ್ತಕ್ಕಂಥದ್ದು. ಈ ಥ್ರಿಪ್ಸ್ ನುಸಿನ ಹತೋಟಿ ಮಾಡಬೇಕು ಅಂತಂತಂದರೆ ಮಾರ್ಕೆಟಿನಲ್ಲಿ ದೊರೀತಕ್ಕಂಥ ಕೀಟನಾಶಕಗಳು ಅಂದರೆ ಫಿಪ್ರೋನಿಲ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ. ಅದು ಪ್ರತಿ ಲೀಟರ್ ನೀರಿಗೆ 1 ಗ್ರಾಮು ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡ್ಕೋಬೋದು. ಅದಿಲ್ಲ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಲಭ್ಯತೆ ಇರತಕ್ಕಂಥದ್ದು ನಮ್ಮ ಇದು ಫ್ಲಾನಿಕಮೈಡ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ. ಅದು ಪ್ರತಿ ಲೀಟರ್ ನೀರಿಗೆ ಅರ್ಧ ಗ್ರಾಮ್ನಷ್ಟು ಮಿಶ್ರಣ ಮಾಡಿ ಸಿಂಪಡಣೆ ಮಾಡ್ಕೋಬೋದು. ಅದರ ಪರ್ಯಾಯವಾಗಿ ಇನ್ನೊಂದು ಡೈನಟಿಫರಾನ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ. ಅದನ್ನು ಪ್ರತಿ ಲೀಟರ್ ನೀರಿಗೆ 0.4 ಗ್ರಾಮ್, ಒಂದು 10 ಲೀಟರ್ ನೀರಿಗೆ 4 ಗ್ರಾಮ್ ನಂತೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಥ್ರಿಪ್ಸ್ ನುಸಿನ ಹತೋಟಿ ಮಾಡ್ಕೋಬೋದು. ಹಾಗೆ ಈ ನಂಜು ರೋಗ ಪ್ರಸಾರ ಆಗೋದನ್ನು ಸಹ ನಾವು ತಡೆಗಟ್ಕೋಬೋದು. ಇದು ಒಂದು ವಿಚಾರ. ಮತ್ತು ಮೆಣಸಿನಕಾಯಿಗೆ ಬಂದಾಗ ಈ ವರ್ಷ ಏನಾಗಿದೆ ಅಂತಂದರೆ ರಾಯಚೂರು ಭಾಗದಲ್ಲಿ ಸಾಕಷ್ಟು ಮೆಣಸಿನಕಾಯಿ ಪ್ರದೇಶ ಕಡಿಮೆ ಆಗಿದೆ. ಹಾಗೆ ಈಗ ಪ್ರಸ್ತುತ ಸಂದರ್ಭದಲ್ಲಿ ಈ ಮೆಣಸಿನಕಾಯಿ ಸುಮಾರು ಒಂದು 15ರಿಂದ 1 ತಿಂಗಳು ಇಲ್ಲ ಅಂತಂದ್ರೆ 40 ದಿವಸ ಬೆಳೆ ಇರೋದನ್ನು ಸಹ ನಾವು ಕಾಣ್ತೀವಿ. ಈ ಒಂದು ಸಂದರ್ಭದಲ್ಲಿ ಮಳೆ ಯಥೇಚ್ಛವಾಗಿ ಬೀಳ್ತಾ ಇರೋದ್ರಿಂದ ಸಸಿ ಹಂತದಲ್ಲಿ ನಾವು ಸಸಿ ಕೊಳೆ ರೋಗ ಅಂತೇಳಿ ಕರಿತೀವಿ. ಇಂಗ್ಲೀಷ್ನಲ್ಲಿ ಡ್ಯಾಂಪಿಂಗ್ ಆಫ್ ಅಂತಕ್ಕಂಥದ್ದು. ಮಣ್ಣಿನಲ್ಲಿ ಹೆಚ್ಚು ತೇವಾಂಶ, ಆಮೇಲೆ ಬಸಿದು ಹೋಗ್ತಾ ಇರ್ತಕ್ಕಂಥ ಒಂದು ಮಣ್ಣಿನಲ್ಲಿ ಏನಾಗುತ್ತೆ ಮತ್ತು ನೀರು ನಿಲ್ಲುವಂಥ ಜಾಗಗಳಲ್ಲಿ ಸಾಲುಗಳಲ್ಲಿ ಅಲ್ಲಲ್ಲಿ ಸಸಿಗಳು ಬಾಡಿ ಅದನ್ನ ಕಾಂಡದ ಭಾಗದಲ್ಲಿ ಮುರ್ಕೊಂಬಿದ್ದಿರೋದನ್ನು ನೋಡ್ತೀವಿ. ಹಾಗೆ ಸಸಿಗಳು ಸತ್ತಿರೋದನ್ನು ನೋಡ್ತೀವಿ. ಇದು ಶಿಲೀಂಧ್ರದ ಸೋಂಕಿನಿಂದ ಬರ್ತಕ್ಕಂಥದ್ದು. ಈ ಶಿಲೀಂಧ್ರ ಮಣ್ಣಿನಲ್ಲಿರ್ತದೆ. ತೇವಾಂಶ ಯಾವಾಗ ಹೆಚ್ಚಾಗ್ತದೆ ರೋಗದ ತೀವ್ರತೆಯೂ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಅಲ್ಲಲ್ಲಿ ಗುಂಪಾಗಿ ಸಸಿಗಳು ಸಾಯೋದನ್ನು ನಾವು ಗಮನಿಸ್ಬೋದು. ಇದನ್ನು ಯಾವ ರೀತಿ ಹತೋಟಿ ಮಾಡ್ಕೋಬೇಕು ಅಂತಂತಂದರೆ ಸಾಮಾನ್ಯವಾಗಿ ನಾವು ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ಬೋಧಗಳನ್ನು ಮಾಡಿ ಆ ಬೋದಿನಲ್ಲಿ ನೇರವಾಗಿ ಬಿತ್ತನೆ ಮಾಡ್ತಕ್ಕಂಥದ್ದು ಉತ್ತಮ. ಇಲ್ಲ ಅಂತಂತಂದರೆ ಈ ಸಸಿಗಳನ್ನು ಏರು ಮಡಿ ಮಾಡಿ ಅಂದರೆ ಮಣ್ಣಿನಿಂದ ಸುಮಾರು ಒಂದು ಅರ್ಧ ಅಡಿ ಎತ್ತರದಲ್ಲಿ ಮಡಿಗಳನ್ನು ಮಾಡಿ ಅದರಲ್ಲಿ ಬೆಳೆಸಿರ್ತಕ್ಕಂಥ ಸಸಿಗಳನ್ನು ಈ ನಾವು ಮುಖ್ಯ ಕ್ಷೇತ್ರದಲ್ಲಿ ನಾಟಿ ಮಾಡಬೇಕಾಗ್ತದೆ. ನಾಟಿ ಮಾಡುವಾಗಲೂ ಸಹ ಬೋಧಗಳನ್ನು ಮಾಡಿ ನಾಟಿ ಮಾಡಿದಾಗ ಏನಾಗುತ್ತೆ, ಹೆಚ್ಚು ತೇವಾಂಶ ಮತ್ತು ನೀರು ನಿಂತಿರ್ತಕ್ಕ ಕಾಂಡಕ್ಕೆ ಸ್ಪರ್ಶ ಆಗೋದಿಲ್ಲ, ಆವಾಗ ಸಂಪರ್ಕಕ್ಕೆ ಬರೋದಿಲ್ಲ. ಆವಾಗ ಸೋಂಕನ್ನು ನಾವು ಕಡಿಮೆ ಮಾಡ್ಕೋಬೋದು. ಇನ್ನೊಂದು, ನಾಟಿ ಮಾಡುವಂಥ ಸಂದರ್ಭದಲ್ಲಿ ಆಳುಗಳೇನು ನಾಟಿ ಮಾಡ್ತಾ ಇರ್ತಾರೆ ಕಾಂಡದ ಭಾಗದಲ್ಲಿ ಒತ್ತಿ ಇಡ್ತಕ್ಕಂಥದ್ದನ್ನು ಮತ್ತು ಇಲ್ಲ ಅಂತಂದರೆ ಗಾಯ ಮಾಡ್ತಕ್ಕಂಥದ್ದನ್ನು ನಾವು ತಪ್ಪಿಸ್ಬೇಕು. ಯಾಕಂದರೆ ಗಾಯ ಮಾಡಿದಾಗ ಏನಾಗುತ್ತೆ ಅಂದರೆ ಸಸಿಗಳು ಭಾಳ ಮೃದುವಾಗಿರ್ತವೆ. ಅಂಥ ಸಂದರ್ಭದಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಸೋಂಕು ಆ ಗಿಡಗಳಿಗೆ ಹತ್ತಿ ರೋಗ ಬಂದು ಏನಾಗುತ್ತೆ ಗಡಿಗಳು ಸಾಯ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದು ಒಂದು ವಿಚಾರ. ಆಮೇಲೆ ಶಿಲೀಂಧ್ರನಾಶಕಗಳಿಂದ ನಾವು ಹತೋಟಿ ಮಾಡ್ಕೋಬೇಕು ಅಂತಂದರೆ ಸಸಿಗಳನ್ನು 1 ಗ್ರಾಮ್ ಕಾರ್ಬನ್ ಡೈಸಿಮ್ ದ್ರಾವಣವನ್ನು ಮಾಡ್ಕೊಂಡು 1 ಲೀಟರ್ ನೀರಿನಲ್ಲಿ ಸಸಿಗಳ ಬೇರುಗಳನ್ನು ಅದ್ದುಬಿಟ್ಟು ನಾಟಿ ಮಾಡ್ತಕ್ಕಂಥದ್ದು ಒಂದು ವಿಚಾರ. ಆಮೇಲೆ ನಾಟಿ ಮಾಡಿದಾಗ ಅಲ್ಲಲ್ಲಿ ಸೋಂಕು ಉಂಟಾಗಿತ್ತು ಅಂತಂದರೆ ಇರಿಡೋಮಿಲ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕ ಇದೆ. ಅದನ್ನು ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ನಂತೆ ಬೆರೆಸಿ ನಾವು ಮಣ್ಣಿಗೆ ಸಸಿಗಳು ಎಲ್ಲೆಲ್ಲಿ ಸತ್ತಿರ್ತವೆ ಮತ್ತು ಸುತ್ತಮುತ್ತಲು ಇರ್ತಕ್ಕಂಥ ಒಂದು ಸಾಲಿನಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ಈ ಸೋಂಕನ್ನು 1-2ರಿಂದ 3 ಸಲ ಹಾಕಬೇಕಾಗ್ತದೆ. ಅದನ್ನು ಸೋಂಕನ್ನು ತಡಿಬೋದು. ಹಾಗೆಯೇ ಪರ್ಯಾಯವಾಗಿ ನೀವು ಜೈವಿಕ ಪದ್ಧತಿಗಳನ್ನು ಮಾಡಬೇಕು ಅಂತಂದರೆ ಜೈವಿಕ ರೋಗನಾಶಕಗಳು ಸಹ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಲಭ್ಯತೆ ಇದೆ.
ನಮ್ಮ ಸಸ್ಯ ರೋಗಶಾಸ್ತ್ರ ವಿಭಾಗಕ್ಕೆ ಬಂದಾಗ ಜೈವಿಕ ರೋಗ ನಿಯಂತ್ರಣ ಅಂತೇಳಿದೆ. ಅಲ್ಲಿ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಅಂತಕ್ಕಂಥ ಜೈವಿಕ ರೋಗನಾಶಕಗಳು ಲಭ್ಯ ಇದೆ. ಆ ಜೈವಿಕ ರೋಗನಾಶಕಗಳು ಉದಾಹರಣೆಗೆ ಟ್ರೈಕೋಡರ್ಮಾನ ಪ್ರತಿ ಲೀಟರ್ ನೀರಿಗೆ 5 ಗ್ರಾಮ್ನಂತೆ, ಇಲ್ಲ ಅಂತಂದರೆ ಸೂಡೋಮೋನಾಸ್ನ 5 ಗ್ರಾಮ್ನಂತೆ ಬೆರೆಸಿ ನೀರಿನಲ್ಲಿ ಬೆರೆಸಿ ಆ ಮಣ್ಣಿಗೆ ಹಾಕೋದ್ರಿಂದ, ಮತ್ತು ಎಲ್ಲ ಗಿಡಗಳಿಗೂ ಹಾಕ್ಬೋದು. ಸೊ ಮಣ್ಣಿಗೆ ಹಾಕೋದ್ರಿಂದ ಏನಾಗುತ್ತೆ, ಈ ಸೋಂಕನ್ನು ತಡೆಗಟ್ಕೋಬೋದು ಹರಡೋದನ್ನು, ಮತ್ತು ರೋಗ ಬರಲಾರ್ದಂಗೂ ಸಹ ಹತೋಟಿ ಮಾಡ್ಬೋದು. ಇದು ಒಂದು ವಿಚಾರ. ಆಮೇಲೆ ಸಸಿಗಳನ್ನು ನಾಟಿ ಮಾಡುವಂಥ ಸಂದರ್ಭದಲ್ಲಿ ಟ್ರೈಕೋಡರ್ಮಾ 5 ಗ್ರಾಮ್ ಪ್ರತಿ ಲೀಟರ್ನೆಲ್ಲ ದ್ರಾವಣವನ್ನು ಮಾಡಿಕೊಂಡು ಸಸಿಗಳ ಬೇರುಗಳನ್ನು ಸುಮಾರು 15ರಿಂದ 20 ನಿಮಿಷ ಅದ್ದುಬಿಟ್ಟು ನಾವು ನಾಟಿ ಮಾಡಿದಾಗ ಏನಾಗುತ್ತೆ, ಸೋಂಕನ್ನು ಬರಲಾರ್ದಂಗೆ ತಡಿಬೋದು, ಮತ್ತು ಬೇರುಗಳಿಗೆ ಒಂದು ಒಳ್ಳೆ ಶಕ್ತಿ ಸಿಗ್ತದೆ ಪೋಷಕಾಂಶಗಳು ಹೀರ್ಕೊಳ್ಳೋಕ್ಕೆ. ಹಾಗಾಗಿ ರೋಗದಿಂದ ಮುಕ್ತವಾಗಿರಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೋಬೋದು. ಇದೊಂದು ವಿಚಾರ ಸದ್ಯ ಪರಿಸ್ಥಿತಿನಲ್ಲಿ. ಮತ್ತು ನಾವು ಇದಕ್ಕೆ ಬಂದಾಗ ತೊಗರಿನೂ ಸಹ ಇವತ್ತಿನ ಪರಿಸ್ಥಿತಿನಲ್ಲಿ ಸುಮಾರು 1 ತಿಂಗಳಿಂದ ಹಿಡ್ಕೊಂಡು 1.5 ತಿಂಗಳು ಇಲ್ಲ 50 ದಿವಸದ ಬೆಳೆ ಇದೆ. ಇಲ್ಲೂ ಸಹ ಅಷ್ಟೇ ಮಳೆ ನಿರಂತರವಾಗಿ ಬೀಳ್ತಾ ಇರೋದ್ರಿಂದ ಈ ತೊಗರಿ ಬೆಳೆನಲ್ಲಿ ಪ್ರಸ್ತುತ ಸದ್ಯದಲ್ಲಿ ಒಂದು ರೋಗಗಳನ್ನು ನಾವು ನೋಡ್ಬೋದು. ಒಂದು ಫೈಟಾಪ್ತರಾ ಕಾಂಡಕೊಳೆ ರೋಗ ಅಂತೇಳಿ ಬರ್ತದೆ, ಇಲ್ಲ ಫೈಟಾಪ್ತರಾ ಬೇರುಕೊಳೆ ರೋಗ ಅಂತೇಳಿ ಬರ್ತದೆ. ಸೊ ಇದು ಎಲ್ಲೆಲ್ಲಿ ನೀರು ನಿಂತಿರ್ತದೆ ಮತ್ತು ನಿರಂತರವಾಗಿ ಮಳೆ ಬಿದ್ದು ನೀರು ಎಲ್ಲಿ ಬಸಿದು ಹೋಗೋದಿಲ್ಲ, ಸುಮಾರು 24 ಗಂಟೆಗಿಂತ ಹೆಚ್ಚಿಗೆ ನೀರು ನಿಂತಿದ್ದೇ ಆದರೆ ಈ ಒಂದು ರೋಗ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಸೊ ಹಾಗಾಗಿ ನಾವು ಏನು ಮಾಡ್ಬೋದು, ಬೇಸಾಯ ಪದ್ಧತಿಗಳು, ನೀರನ್ನು ಫಸ್ಟ್ ಮೊದಲು ಏನು ಮಾಡಬೇಕು, ಬಸಿಗಾಲುವೆಗಳನ್ನು ಮಾಡಿ ನೀರು ನಿಲ್ಲಾರ್ದಂಥ ಹಂಗೆ ನೋಡ್ಕೋಬೇಕಾಗ್ತದೆ. ಸೊ ಅದು ಒಂದು ವಿಚಾರ. ಮತ್ತು ತೊಗರಿ ಇದು ಬೆಳೆಯಲ್ಲಿ ಸ್ವಲ್ಪ ಸಿಕ್ಕಿದಾಗ ಬೋಧಗಳನ್ನು ಏರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಇದೊಂದು ವಿಚಾರ. ಮತ್ತು ಈ ಶಿಲೀಂಧ್ರನಾಶಕಗಳಾಗಿರ್ತಕ್ಕಂಥ ಟ್ರೈಕೋಡರ್ಮಾ ಅಂತಕ್ಕಂಥದ್ದು, ಸೂಡೋಮೋನಾಸ್ ಫ್ಲೋರಸೆನ್ಸ್ ಅಂತಕ್ಕಂಥದ್ದನ್ನು ಪ್ರತಿ ಲೀಟರ್ ನೀರಿಗೆ 5 ಗ್ರಾಮು ಮತ್ತು ಅನಂತ ಬೆರೆಸಿ ನಾವು ಎಲ್ಲೆಲ್ಲಿ ರೋಗ ಕಂಡಿದೆ ಅಂಥ ಒಂದು ಸದ್ಯದಲ್ಲಿ ಅಂಥ ಒಂದು ಗಿಡಗಳಿಗೆ ನಾವು ಅದು ನೆಟ್ಟೆ ಹೋಗ್ತಕ್ಕಂಥದ್ದನ್ನು ಅಂಥ ಗಿಡಗಳಿಗೆ ನಾವು ಹಾಕಬೇಕಾಗ್ತದೆ. ಸೊ ಇದು ಒಂದು ವಿಚಾರ. ಈ ಫೈಟಾಪ್ತರಾ ರೋಗನ ಹೆಂಗೆ ಪತ್ತೆ ಹಚ್ಬೋದು ಅಂತಂತಂದರೆ, ಈ ಬೇರುಗಳು ಚೆನ್ನಾಗಿರ್ತವೆ, ಆ ಕಾಂಡದ ಭಾಗದಲ್ಲಿ ನೀರಿನಿಂದ ತೊಯ್ದಿರ್ತಕ್ಕಂಥ ಮಚ್ಚೆಗಳು ಕಂಡು ಬರ್ತವೆ. ಸೊ ಹಾಗೆಯೇ ಎಲೆಗಳ ಮೇಲೂ ಸಹ ಮಚ್ಚೆಗಳನ್ನು ತಿಳಿ ಹಸಿರಿನಿಂದ ಕೂಡಿರ್ತಕ್ಕಂಥ ಒಂದು ತಿಳಿ ಹಸಿರು ಬೂದು ಮಿಶ್ರಿತ ಬಣ್ಣದ ಮಚ್ಚೆಗಳನ್ನು ನಾವು ಕಾಣ್ತೀವಿ. ಇದನ್ನು ನಾವು ಪತ್ತೆ ಹಚ್ಚಿ ನಾನು ಹೇಳಿದ್ನಲ್ಲ ಈಗ ರಿಡೋಮಿಲ್ ಅಂತಕ್ಕಂಥದ್ದು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಆ ಮಣ್ಣಿಗೆ ಹಾಕ್ಕೊಳ್ತಕ್ಕಂಥದ್ದು ಮತ್ತು ಸಿಂಪಡಣೆ ಮಾಡೋದು ಭಾಳ ಸೂಕ್ತ. ಹಾಗೆ ಜೈವಿಕ ರೋಗನಾಶಕಗಳಾಗಿರ್ತಕ್ಕಂಥ ಟ್ರೈಕೋಡರ್ಮನ್ನು ಸಹ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಈ ರೋಗನ ಹತೋಟಿ ಮಾಡ್ಕೋಬೋದು. ಇದಲ್ಲದೇ ಈ ಒಂದು ನಾವು ಎಡೆಕುಂಟೆ ಹೊಡೆಯುವಂಥ ಸಂದರ್ಭದಲ್ಲಿ ಟ್ರೈಕೋಡರ್ಮಾ ಸಂಪದ್ಭರಿಸಿದಂತಹ ಒಂದು ಸಾವಯವ ಗೊಬ್ಬರ, ಅಂದರೆ ಕಾಂಪೋಸ್ಟ್ ಆಗಿರ್ಬೋದು, ಎರೆಹುಳು ಗೊಬ್ಬರ ಆಗಿರ್ಬೋದು, ಮತ್ತು ಈ ತಿಪ್ಪೆ ಗೊಬ್ಬರ ಆಗಿರ್ಬೋದು, ಪ್ರತಿ 100 kg ಸಾವಯವ ಗೊಬ್ಬರಕ್ಕೆ 2 kg ಟ್ರೈಕೋಡರ್ಮಾನ ಸಂಪದ್ಭರಿಸಿ ಎಡೆಕುಂಟೆ ಹೊಡೆದಾಗ ಸಾಲಿನಲ್ಲಿ ಹಾಕಿ ಎಡೆಕುಂಟೆ ಹೊಡೆದಾಗ ಏನಾಗುತ್ತೆ, ಮಣ್ಣಿನಿಗೆ ಸೇರಿಸಿ ಮಣ್ಣಿನಲ್ಲಿರ್ತಕ್ಕಂಥ ಸೋಂಕನ್ನು ನಾವು ತಡೆಗಟ್ಕೋಬೋದು. ಇದು ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಒಟ್ಟಾರೆ ಹೇಳೋದಂತಂದರೆ, ನಾವು ಹವಾಮಾನವನ್ನು ಅರಿತುಕೊಂಡು ಅದನ್ನು ಆದಷ್ಟು ನೀರನ್ನು ಹೊರಗಾಕಿ ಮತ್ತು ಶಿಫಾರಸು ಮಾಡಿರ್ತಕ್ಕಂಥ ಶಿಲೀಂಧ್ರನಾಶಕಗಳಾಗಿರ್ಬೋದು, ಆ ಶಿಲೀಂಧ್ರ ರೋಗಗಳನ್ನ ಹತೋಟಿ ಮಾಡೋದಕ್ಕೆ, ಮತ್ತು ಕೀಟದಿಂದ ಬರ್ತಕ್ಕಂಥ ಒಂದು ರೋಗಗಳಿಗೆ ಕೀಟನಾಶಕಗಳನ್ನು ಶಿಫಾರಸು ಪ್ರಮಾಣದಲ್ಲಿ ಸಿಂಪಡಣೆ ಮಾಡಿದ್ದೇ ಆದರೆ ಇವನ್ನು ಸಮರ್ಪಕವಾಗಿ ಹತೋಟಿ ಮಾಡ್ಕೋಬೋದು. ಇನ್ನೊಂದು, ಮೆಣಸಿನಕಾಯಿನಲ್ಲಿ ಹಿಂದಿನ ವರ್ಷದ ಅನುಭವ ನೋಡಿದಾಗ ಏನಾಗುತ್ತೆ, ಹೂವು ಮತ್ತು ಕಾಯಿ ಬರೋದಕ್ಕಿಂತ ಮುಂಚೆ ಈ ನಂಜಾಣು ಎಲೆ ಮುಟ್ರು ರೋಗ ಬಂದಿದೆ. ಸೊ ಹಾಗೇನೆ ಈ ವರ್ಷವನ್ನು ಮುಂಜಾಗರೂಕತೆಯಾಗಿ ನಾವೇನು ಮಾಡ್ಬೋದು ಅಂತಂತಂದರೆ, ಈ ಬದು ಮೇಲಿರ್ತಕ್ಕಂಥ ಕಳೆಗಳನ್ನು ನಾವು ನಿರ್ಮೂಲನೆ ಮಾಡಬೇಕು, ಅಂದರೆ ತೆಗಿಬೇಕು. ಈ ರೋಗದ ಮೂಲ ಎಲ್ಲಿರ್ತದೆ ಅಂತಂದರೆ ಕಳೆ ಸಸ್ಯಗಳಲ್ಲಿರ್ತದೆ. ಸೊ ಪಾರ್ಥೇನಿಯಂ ಕಳೆ ಇರ್ಬೋದು, ಮತ್ತು ಅಗಸೆ ಇದು ಇರ್ಬೋದು, ಅಂದರೆ ಒಂದು ನಾಯಿ ಶೇಂಗಾ ಅಂತೇಳಿ ಕರಿತೀವಿ. ಈ ಒಂದು ಬೆಳೆಗಳಲ್ಲಿ ಈ ರೋಗದ ಸೋಂಕಿರ್ತದೆ. ಹಾಗಾಗಿ ಬದುಗಳಲ್ಲಿರ್ತಕ್ಕಂಥ ಕಳೆಗಳನ್ನು ನಾವು ತೆಗೆದು ಸ್ವಚ್ಛವಾಗಿಟ್ಕೋಬೇಕು, ಅದು ಒಂದು ವಿಚಾರ. ಹಾಗೆಯೇ ಈ ಹೊಲದ ಸುತ್ತಲೂ ಮೆಣಸಿನ್ಕಾಯಿ ಆಗಿರ್ತಕ್ಕಂಥ ರೈತರು ಹೊಲದ ಸುತ್ತಲೂ ಎರಡು ಸಾಲಿನಂತೆ ಸಜ್ಜೆ ಇಲ್ಲ ಅಂತಂದರೆ ಜೋಳ ಆಗಿರ್ಬೋದು ದಟ್ಟವಾಗಿ ಒಂದು ಬಿತ್ತಿದ್ದೆ ಆದರೆ ಏನಾಗುತ್ತೆ, ಸೊ ಹೊರಗಡೆ ಇರ್ತಕ್ಕಂಥ ಸೋಂಕು ಅಂದರೆ ಬಿಳಿ ನೊಣದ ಮುಖಾಂತರ ಈ ರೋಗ ಪ್ರಸಾರ ಆಗ್ತದೆ, ಮುಟ್ರು ರೋಗ. ಅದನ್ನು ಹತೋಟಿ ಮಾಡಲಿಕ್ಕೆ ಈ ಸಾಲಿನಲ್ಲಿ ಸಜ್ಜೆ ಆಯಿತು ಮತ್ತು ಜೋಳ ಆಯಿತು ಹಾಕಿದಾಗ ಹೊರಗಡೆ ಇರ್ತಕ್ಕಂಥ ಸೋಂಕು ಪ್ರಸಾರ ಆಗೋದನ್ನು ಹತೋಟಿ ಮಾಡ್ಕೋಬೋದು.
ಹಾಗೆಯೇ ಈಗ ಬೆಳೆ 20-25 ದಿವಸ ಇಲ್ಲ 1 ತಿಂಗಳು ಮೆಣಸಿನ ಸಸಿ ಇದೆ, ಅದಕ್ಕೆ ನಾವು ಅಂಟು ಬಲೆಗಳನ್ನು ಹಾಕೋಬೇಕಾಗ್ತದೆ. ಒಂದು ಎಕರೆಗೆ 20 ಹಳದಿ ಅಂಟು ಬಲೆಗಳು ಮತ್ತು 20 ನೀಲಿ ಅಂಟು ಬಲೆಗಳನ್ನು ಹಾಕಿದಾಗ ರೋಗ ಪ್ರಸಾರ ಮಾಡ್ತಕ್ಕಂಥ ಕೀಟಗಳೇನಿದೆ, ಬಿಳಿ ನೊಣ ಆಯಿತು ಮತ್ತು ಥ್ರಿಪ್ಸ್ ನುಸಿ ಏನಾಯಿತು, ಅದನ್ನು ಅಂಟ್ಕೊಂಡು ಸಾತ್ತು ರೋಗ ಪ್ರಸಾರ ಮಾಡೋದನ್ನು ಹತೋಟಿ ಮಾಡ್ಕೋಬೋದು. ಇದೊಂದು ವಿಚಾರ. ಆಮೇಲೆ ಪ್ರಸ್ತುತ ಸಂದರ್ಭದಲ್ಲಿ ಅಲ್ಲಲ್ಲಿ ಮುಟ್ರೂ ಸಹ ನಾವು ನೋಡ್ತಾ ಇದ್ದೀವಿ. ಅಂದರೆ ಮೆಣಸಿನ್ಕಾಯಿನಲ್ಲಿ ಮುಟ್ರು ಸಸಿ ಹಂತದಲ್ಲೇ ನೋಡ್ತಾ ಇದ್ದೀವಿ. ಅದನ್ನು ಹತೋಟಿ ಮಾಡಲಿಕ್ಕೆ 30 ದಿವಸ ಅಂತರದಲ್ಲಿ 30 ದಿವಸ ಇದ್ದಾಗ ಇದು ಸೈನೆಂಟ್ರಿನ್ಪ್ರೋಲ್ ಅಂತೇಳಿ ಒಂದು ಕೀಟನಾಶಕ ಇದೆ. ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಬೆನಿವಿಯಾ ಅಂತೇಳಿ ಸಿಗುತ್ತೆ. ಅದು 30 ದಿವಸ ಬಿತ್ತನೆ ಮಾಡಿದ 30 ದಿವಸ ಇಲ್ಲ 40 ದಿವಸ 2 ಸಲ ಪ್ರತಿ ಲೀಟರ್ ನೀರಿಗೆ 1 ಗ್ರಾಮ್ನಂತೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಈ ಥ್ರಿಪ್ಸ್ ನುಸಿ ಹಾವಳಿನ ಹತೋಟಿ ಮಾಡ್ಕೋಬೋದು. ಇದಲ್ಲದೇ ಫಿಪ್ರೋನಿಲ್ ಅಂತಕ್ಕಂಥ ಒಂದು ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ 1 ಗ್ರಾಮ್, ಇಲ್ಲ ಅಂತಂದರೆ ಫ್ಲಾನಿಕಮೈಡ್ ಅಂತೇಳಿ ಇರ್ತದೆ, ಅದು ಒಂದು ಪ್ರತಿ ಲೀಟರ್ ನೀರಿಗೆ 1/2 ಗ್ರಾಮ್ ಹಾಕಿ ನಾವು ಸಿಂಪಡಣೆ ಮಾಡೋದ್ರಿಂದ ಈ ರಸ ಇರ್ತಕ್ಕಂಥ ಕೀಟಗಳೇನಿದ್ದಾವೆ ಥ್ರಿಪ್ಸ್ ನುಸಿನ ಮತ್ತು ಬಿಳಿ ನೊಣವನ್ನು ಹತೋಟಿ ಮಾಡ್ಕೋಬೋದು. ಸೊ ಈ ಒಂದು ಮೇಲೆ ತಿಳಿಸಿರ್ತಕ್ಕಂಥ ಕ್ರಮಗಳನ್ನು ಪ್ರಸ್ತುತ ಸಂದರ್ಭದಲ್ಲಿ ನೀವು ರೈತರು ಸಮರ್ಪಕವಾಗಿ ಪಾಲನೆ ಮಾಡಿ ರೋಗಗಳನ್ನು ಸಮರ್ಪಕವಾಗಿ ಹತೋಟಿ ಮಾಡ್ಕೋಬೇಕು ಅಂತೇಳಿ ತಮ್ಮ ರೈತ ಬಾಂಧವರಲ್ಲಿ ಕಳಕಳಿ ಮನವಿಯನ್ನು ಮಾಡ್ಕೋತೀನಿ. ಧನ್ಯವಾದಗಳು. ಕೇಳಿದ್ವಲ್ಲ ರೈತ ಬಾಂಧವರು, ಇದುವರೆಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಂಡ್ವಿ. ಮುಖ್ಯವಾಗಿ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ನಾವು ತೊಗರಿ ಬೆಳೆಗಳಿಗೆ ಮೆಣಸಿನಕಾಯಿ ನೋಡಿದಾಗ ರೋಗಗಳ ಬಾಧೆ ನಮ್ಮಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದೆ. ಇದನ್ನು ಸರಿಯಾದಂತಹ ಒಂದು ರೀತಿಯಲ್ಲಿ ತಜ್ಞರ ಮಾರ್ಗದರ್ಶನದೊಂದಿಗೆ ನಿರ್ವಹಣೆ ಮಾಡಿದ್ದಾದರೆ ಖಂಡಿತ ನಿರ್ವಹಣೆ ಮಾಡಿ ಅಧಿಕ ಲಾಭವನ್ನು ಪಡ್ಕೋಬಹುದು. ಮಾಹಿತಿಯನ್ನು ನೀಡಿದಂತಹ ನಮ್ಮ ಸಸ್ಯರೋಗ ತಜ್ಞರಾದಂತಹ ಡಾಕ್ಟರ್ DS ಅಶ್ವಥ್ ನಾರಾಯಣ್ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ನಮಸ್ಕಾರ.